8 ವರ್ಷಗಳ ಬೆಂಗಳೂರಿಗರ ಕಾಯುವಿಕೆ ಅಂತ್ಯ ಆಗುವಂತಹ ಸಮಯ. ಪ್ರಧಾನಿ ಬಂದಿದ್ದಾರೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ. ಯೆಲ್ಲೋ ಲೇನ್ ಉದ್ಘಾಟನೆಗಾಗಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ ಪ್ರಧಾನಿ. ಅವರಿಗೆ ದಾರಿಯುದ್ದಕ್ಕೂ ಕೂಡ ಜಯಕಾರ, ಹೂಮಳೆಯ ಸ್ವಾಗತ ಸಿಕ್ಕಿದೆ. ಮಳೆ ಕೂಡ ಬರ್ತಾ ಇದೆ. ಆ ಮಳೆಯ ನಡುವಲ್ಲೇ ಜನ ನಿಂತು ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ವಿ. ಅದಕ್ಕೂ ಮುಂಚೆ ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು 3 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ಚಾಲನೆ ಕೊಟ್ಟದ್ದು. ಈಗ ಇರುವಂತಹ ಕ್ಷಣ ಯೆಲ್ಲೋ ಲೇನ್, ಮೆಟ್ರೋ ಯೆಲ್ಲೋ ಲೇನ್, RV ರೋಡ್ ಟು ಬೊಮ್ಮಸಂದ್ರ. ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಪ್ರಯಾಣಿಸುವಂಥವರಿಗೆ, ದೂರದ ಊರುಗಳಿಗೆ ಪ್ರಯಾಣಿಸುವಂಥವರಿಗೆ, ತಮಿಳುನಾಡು ಕಡೆಗಳಲ್ಲಿ ಹೋಗುವಂಥವರಿಗೆ, ಅವರಿಗೆಲ್ಲರಿಗೂ ಕೂಡ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಬಹಳ ಅನುಕೂಲಕಾರಿ. ಯೆಲ್ಲೋ ಲೇನ್ RV ರಸ್ತೆಯಿಂದ ಬೊಮ್ಮಸಂದ್ರ ನಡುವಿನ 19.15 ಕಿಲೋಮೀಟರ್ ಈ ಹಳದಿ ಮಾರ್ಗ ಈಗ ಇನ್ನೇನು ಕೆಲವೇ ಕ್ಷಣ ಉದ್ಘಾಟನೆಯಾಗುತ್ತೆ. ಬರೋಬ್ಬರಿ ಮುಂದೆ ಎಲ್ಲ ಟ್ರೈನ್ಗಳ ವ್ಯವಸ್ಥೆ ಆದ ಮೇಲೆ 8 ಲಕ್ಷದ ಜನರವರೆಗೆ ಕೂಡ ಅನುಕೂಲ ಆಗುವಂಥ ಚಾನ್ಸಸ್, ಅಂದರೆ 8 ಲಕ್ಷ ಮಂದಿ ನಿತ್ಯ ಓಡಾಟ ನಡೆಸಬಹುದು ಅಂತ ಸದ್ಯಕ್ಕೆ ಈಗಿರುವಂಥ ಮಾಹಿತಿ ಪ್ರಕಾರ 3 ರೈಲ್ಗಳ ವ್ಯವಸ್ಥೆ ಇರೋದ್ರಿಂದ ನಿತ್ಯವೂ 50,000 ಮಂದಿ ಈ ಮಾರ್ಗದಲ್ಲಿ ಸಂಚರಿಸೋದಕ್ಕೆ ಅವಕಾಶ ಇದೆ. 2026 ಮಾರ್ಚ್ ವೇಳೆಗೆ ಇನ್ನು 12 ರೈಲ್ಗಳು ಸೇರ್ಪಡೆಯಾಗುತ್ತೆ. ಆಗ ಒಟ್ಟು 15 ರೈಲ್ಗಳು ಇದೇ ಮಾರ್ಗದಲ್ಲಿ ಪ್ರಯಾಣ ಬಳಸೋದ್ರಿಂದ, ಕಾರ್ಯಾಚರಣೆ ಮಾಡೋದ್ರಿಂದ ನಿತ್ಯ 7 ರಿಂದ 8 ಲಕ್ಷ ಜನ ಓಡಾಟ ನಡೆಸಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಹೊಸ ಹಳದಿ ಮಾರ್ಗ, ಈ ಹಳದಿ ಮಾರ್ಗ ನಾಳೆಯಿಂದಲೇ ಜನರಿಗೆ ಪ್ರಯಾಣಿಸೋದಕ್ಕೆ ಅವಕಾಶ ಸಿಗುತ್ತೆ. ಬಂದಿದ್ದಾರೆ ಪ್ರಧಾನಿ, ಅದರ ಲೈವ್ ವಿಜುವಲ್ಸ್. ದೇಶದ ಪ್ರಧಾನಮಂತ್ರಿ ಅದಕ್ಕೆ ನೀನ್ ಯಾಕಪ್ಪ ಬಂದಿದ್ಯಾ? ಮೋದಿ ಅವರನ್ನ ನೋಡ್ಬೇಕಾ? ಮಳೆ ಬರ್ತಾ ಇದೆ. ನಮ್ಮ ಅಮ್ಮ ಜೊತೆ ಬಂದಿದ್ದೀನಿ ನೋಡಕ್ಕೆ ಮೋದಿ ಅವರನ್ನ. ಮೋದಿ ಅವರಂದ್ರೆ ಯಾಕೆ ಇಷ್ಟ? ಅವ್ರು ಪ್ರಧಾನಮಂತ್ರಿ ಆಗಿದ್ದಾರೆ, ಅದಕ್ಕೆ ರಾಜ್ಯದ ಮಂತ್ರಿ ಆಗಿದಾರಲ್ಲ, ಅದಕ್ಕೆ ನೋಡಕ್ ಬಂದಿದ್ದೆ. ಪ್ರಧಾನಮಂತ್ರಿ ಸುಮ್ಮನೆ ಅಮ್ಮ ಬರ್ತಿದ್ದಾರೆ ಅಂತ ನೀನು ಬಂದಿದ್ಯಾ? ಸೊ ಸರ್, ಮಳೆ ಬರ್ತಾ ಇದೆ, ಆದ್ರೂ ಕೂಡ ನೀವು ಮೋದಿ ಅವರನ್ನ ನೋಡ್ಬೇಕು ಅಂತ ಇಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀರಾ. ಮಳೆ ಬರ್ಲಿ, ಅವರು ವಿಶ್ವಗುರು ಮೇಡಮ್ ಅವರೇ. ಮೋದಿ ಅಂದ್ರೇನೆ ಇಡೀ ದೇಶದ ಜನತೆಗೆ ಅವರ ಒಂದು ನೋಡೋದಕ್ಕೆ ನಮಗೆ ಎಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಮಳೆ ಬರ್ಲಿ, ಗಾಳಿ ಬರ್ಲಿ, ಏನೇ ಬರ್ಲಿ, ಒಟ್ಟು ನಾವು ಮೋದಿ ನೋಡ್ಬೇಕು. ಇವತ್ತು ಬೊಮ್ಮಸಂದ್ರ RV ರೋಡು ಒಂದು ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಈ ಎಲೆಕ್ಟ್ರಾನಿಕ್ ಸಿಟಿ ಒಂದು ಭಾಗದ ಜನರ ಕನಸು ತುಂಬ ನನಸಾಗ ಒಂದು ಇವತ್ತು ಸುದಿದೆ. ಅದಕ್ಕೋಸ್ಕರ ನಮ್ಮ ಮೋದಿಯವರು ಈ ಒಂದು ಟ್ರೈನಿಗೆ ಹಸಿರು ನಿಶಾನೆ ಕೊಟ್ಟಿರೋದ್ರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅವ್ರನ್ನ ಯಾವಾಗ ನೋಡ್ತೀವೋ ಅನ್ನೋದೊಂದು ನಮ್ಮ ಕಾತರ ಈಗ. ಜೈ ಮೋದಿಜಿ, ಜೈ ಮೋದಿಜಿ, ಜೈ. ಇನ್ನೇನು ಅರ್ಧ ಗಂಟೆಯಲ್ಲಿ ಇಲ್ಲಿಗೆ ಬಂದ್ಬಿಡ್ತಾರೆ ಮೋದಿ ಅವರು. ಏನ್ ಹೇಳ್ತೀರಿ? ಖುಷಿ ಆಗ್ತದೆ ನಮಗೆ, ಖುಷಿ ಆಗ್ತದೆ ಮೇಡಮ್ ಅವರೇ, ಖುಷಿ ಆಗುತ್ತೆ ಮೇಡಮ್ ಅವರೇ. ಆದ್ರೂ ಅವರು ಇಲ್ಲಿ ಜನರನ್ನ ಕೈ ಬೀಸಬೇಕು ನಮ್ಮಲ್ಲಿ. ಅಜ್ಜಿ, ಎಲ್ಲಿಂದ ಬಂದಿದ್ದೀರಾ ಅಜ್ಜಿ? ಓಕೆ ಸರ್, ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಅಷ್ಟೊಂದು ಇಷ್ಟ ಮೋದಿ ಅವರಂದ್ರೆ? ಅಭಿವೃದ್ಧಿ ಕಾರ್ಯಗಳನ್ನು ನೋಡುವ ಮುಖಾಂತರ ಅವ್ರನ್ನ ತುಂಬ ಇಷ್ಟಪಡ್ತೀವಿ. ಜನಗಳು ದೇಶದ ಅಭಿವೃದ್ಧಿಯನ್ನು ಇಷ್ಟಪಡ್ತಾರೆ. ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಮೋದಿ ಬೇಕು. ಅದಕ್ಕೋಸ್ಕರ ಮೋದಿ ಅವ್ರನ್ನ ಯಾವಾಗಲೂ ಬೆಂಗಳೂರಿಗೆ ಸ್ವಾಗತ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಹಸಿರು ನಿಶಾನೆ ಮೆಟ್ರೋ ವಿಷಯಕ್ಕೆ ಹಸಿರು ನಿಶಾನೆ ತೋರ್ಸೋಕ್ಕೋಸ್ಕರ ಸ್ವಾಗತ ಮಾಡ್ತಾ ಇದ್ದೀವಿ. ಸರ್, ಎಲೆಕ್ಟ್ರಾನಿಕ್ ಸಿಟಿ ಜನ ಮಳೆ ಬಂದಾಗ ಎಷ್ಟು ಸರಿ ಟ್ರಾಫಿಕ್ ನಲ್ಲಿ ನಿಂತ್ಕೊಂಡು ಇಲ್ಲಿ ಕಿರಿಕಿರಿ ಅನುಭವಿಸ್ತಿರ್ತೀರಾ. ಇವಾಗ ಮೆಟ್ರೋ ಬಂದಿದೆ, ಇನ್ಮೇಲೆ ಆ ಕಿರಿಕಿರಿ ಇರೋದಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯ್ತಾ ಇದೆ ಮೇಡಮ್. ನಮ್ಗೆ ಮಳೆ ಬಂದಿದ್ರು ಹೋಗಲ್ಲ, ಬೆಂಕಿ ಮಳೆ ಬಂದ್ರು ಇಲ್ಲೇ ಇರ್ತೀವಿ. ಅವ್ರು 4 ಗಂಟೆ ಅಲ್ಲ, ಸಾಯಂಕಾಲ ರಾತ್ರಿ 10 ಗಂಟೆ ಬಂದ್ರು ಇಲ್ಲೇ ಕಾಯ್ತೀವಿ ನಾವು. ಆ ಥರ ಇದ್ದೀವಿ ನಾವಿಲ್ಲೇ. ನಾನು ಇಲ್ಲಿಂದ ಡೈಲಿ ಜಾಲಹಳ್ಳಿ ಕ್ರಾಸ್ಗೆ ಹೋಗ್ತೀನಿ 2 ವೀಲರಲ್ಲಿ. ದಾರಿ ಉದ್ದಕ್ಕೂ ರೋಡ್ಗಳು ನೋಡಿ ಎಷ್ಟು ಒಂದು ಅಭಿವೃದ್ಧಿ ಆಗಿಲ್ಲ. ಆ TVS ಕ್ರಾಸ್ ಇಂದ ಎಲ್ಲಿ ನೋಡಿದ್ರು ಬರೀ ಹಳ್ಳ ತಿಂಡೇನೆ. ಇಲ್ಲೆಲ್ಲೂ ಬೇಡ, ನಿಮ್ಮನ್ಸ್ ಹತ್ರ ಹೋಗಿ ನೋಡಿ. ಒಂದು ಬಸ್ ಪಾಸ್ ಆಯ್ತು ಅಂದ್ರೆ ಅವನಿಂದ 2 ವೀಲರ್ ಹೋದವನು ಸೀದಾ ಹಳ್ಳಕ್ಕೆ ಬೀಳ್ತಾನೆ. ಡೈಲಿ ಹೋಯ್ತಾ ಇದೀವಿ ನಾವು. ಅದು ಬೇರೆ ನಡೀತಾ ಐತೆ. ಈಗ ಮನೆಗಳು ಕಟ್ಟೋರ್ಗೆಲ್ಲ ತುಂಬಾ ತೊಂದರೆ ಆಯ್ತಾ ಇದೆ. ಮೋದಿ है तो प्रोग्रेस मुमकिन है. ಮೋದಿ ಅಂದ್ರೇನೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೇನೆ ಮೋದಿ, ಮೋದಿ, ಮೋದಿ. ಎಸ್, ರಾಗಿಗುಡ್ಡದ ಬಳಿ ಕೂಡ ಜನ ಕಿಕ್ಕಿರಿದು ಸೇರಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳ ಜೊತೆ ಮಹಿಳೆಯರು ಆಗಮಿಸಿದ್ದಾರೆ. ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಮಹಿಳೆಯರು ಬಂದಿರೋದು, ಹಲವರು ಕಾರ್ಯಕರ್ತರು ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ.
ಹೀಗಾಗಿ ಇನ್ನೇನು ಕೆಲವೇ ಹೊತ್ತು ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿಗಿಂದ ಹಳದಿ ಲೇನ್ ಚಾಲನೆ ಸಿಗುತ್ತೆ. ಆ ಸಂದರ್ಭದಲ್ಲಿ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ದಾರಿಯುದ್ದಕ್ಕೂ ಕೂಡ ಜನ ನಿಂತಿರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣ 19 ಕಿಲೋಮೀಟರ್ನ ಈ ಯೆಲ್ಲೋ ಲೇನ್ ಸಂಚಾರ ನಾಳೆಯಿಂದ ಶುರುವಾಗುತ್ತೆ.